ಹೆಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾವು ತಮಿಳ್ನಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋ ತಂಗಲಾನ ಅನ್ನೋ ಮೂವಿನ ನೋಡೋಣ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಹೇಗೆ ಬರ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ 1850ರಲ್ಲಿ ಸ್ಟಾರ್ಟ್ ಆಗುತ್ತೆ. ಆಗ ಬ್ರಿಟಿಷರು ನಮ್ಮ ದೇಶನ ಅವ್ರ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರೋಂಥ ಟೈಮ್ನಲ್ಲಿ ಕ್ಲೆಮೆಂಟ್ ಅನ್ನೋ ಬ್ರಿಟಿಷ್ ಕಲೆಕ್ಟರ್ ಒಂದು ಬಂಗಾರ ಸಿಗೋವಂಥ ಜಾಗನ ಹುಡುಕ್ತಾ ಇರ್ತಾರೆ. ಬಂಗಾರ ಸಿಗೋವಂಥ ಜಾಗದ ಬಗ್ಗೆ ಜಮೀನ್ದಾರರನ್ನು ವಿಚಾರಿಸೋವಾಗ ಜಮೀನ್ದಾರರು ಬಂಗಾರದ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ, ಆದರೆ ಬಂಗಾರನ ಹುಡುಕೊಂಡು ಹೋದವ್ರು ಯಾರು ಕೂಡ ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಕ್ಲೆಮೆಂಟ್ ಅದ್ರ ಮಾತಿನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದಾನೆ ಹೇಗಾದ್ರೂ ಸರಿ ಆ ಬಂಗಾರನ ಹುಡುಕಿ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಳ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ವೇಪುರ್ ಅನ್ನೋ ಒಂದು ವಿಲೇಜ್ನ ನೋಡ್ತೀವಿ. ಅಲ್ಲಿರೋಂಥ ಜಮೀನ್ದಾರರು ಅಲ್ಲಿ ಕೆಲಸ ಮಾಡೋ ಅಂಥ ಎಲ್ಲರನ್ನೂ ಕೂಡ ಗುಲಾಮರಾಗಿ ನಡೆಸ್ಕೊಳ್ತಾ ಇರ್ತಾರೆ. ಸರಿಯಾಗಿ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಸರಿಯಾದಂಥ ಸಂಬಳ ಕೊಡ್ದಾನೆ ಅವ್ರ ಕೈಲಿ ತುಂಬಾನೇ ಕೆಲಸ ಮಾಡಿಸ್ಕೊಳ್ತಾ ಇರ್ತಾರೆ. ಅದೇ ಹಳ್ಳಿನಲ್ಲಿ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ತಂಗಲಾನ್ನ ನೋಡ್ತೀವಿ. ತಂಗಲಾನ್ ಮಾತ್ರ ಜಮೀನ್ದಾರರಿಗೆ ವಿರೋಧವಾಗಿರ್ತಾನೆ. ಅವನ ಹತ್ರ ಇದ್ದಂಥ ಸ್ವಲ್ಪ ಭೂಮಿನಲ್ಲೇನೆ ಬೆಳೆ ತೆಗಿತಾ ಜಮೀನ್ದಾರರಿಗೆ ಗುಲಾಮನಾಗಿರ್ದಾನೆ ಇಂಡಿಪೆಂಡೆಂಟ್ ಆಗಿರ್ತಾನೆ. ಪ್ರತಿ ದಿವಸನೂ ಕೂಡ ತಂಗಲಾನ್ಗೆ ವಿಚಿತ್ರವಾದ ಕನ್ಸು ಬೀಳ್ತಾ ಇರತ್ತೆ. ಈ ರೀತಿ ಕನ್ಸು ಬೀಳ್ತಾ ಇರೋವಾಗ್ಲೇನೆ ತಂಗಲಾನ್ನ ವೈಫ್ ಗಂಗಮ್ಮ ಬಂದು ಎಬ್ಸಿದ್ರಿಂದ ಆ ಆಕ್ರಮಣನ ಗಂಗಮ್ಮನ ಮೇಲೆ ಮಾಡ್ತಾನೆ. ಇದನ್ನ ನೋಡಿದಂಥ ಗಂಗಮ್ಮ, ನೀನು ಪ್ರತಿ ದಿವಸನೂ ಕೂಡ ಹಿಂಗೆ ಕನ್ಸು ಕಾಣು ಅಂತ ಬೈದು ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ತಂಗಲಾನ್ಗೆ 3 ಜನ ಹೆಣ್ಮಕ್ಳು, ಅಶೋಕ ಅನ್ನೋ ಒಬ್ಬ ಮಗ ಕೂಡ ಇರ್ತಾನೆ. ತಂಗಲಾನ್ ಯಾವಾಗ್ಲೂ ಕೂಡ ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇದ್ದಿದ್ರಿಂದ ಜಮೀನ್ದಾರರು ಕಣ್ಣು ತಂಗಲಾನ್ನ ಜಮೀನ್ ಮೇಲೂ ಕೂಡ ಬಿದ್ದಿರತ್ತೆ. ಹೀಗಿರುವಾಗಲೇ ಒಂದ್ ದಿವಸ ಬೆಳೆ ಬಂದಿದ್ರಿಂದ ತಂಗಲಾನ್ ರಾತ್ರಿ ಅಲ್ಲೇ ಕಾಯ್ಕೊಂಡು ಗದ್ದೆನಲ್ಲಿ ತಂಗಲಾನ್ ಹಾಗೆ ಅವ್ರ ಮಕ್ಕಳೆಲ್ಲ ಮಲಗಿರೋವಾಗ ಅವ್ರ ಮಕ್ಳಿಗೆ ನಿದ್ದೆ ಬರ್ದಾನೆ ತಂಗಲಾನ್ ಹತ್ರ ಆರ್ತಿಕತೆ ಹೇಳು ಅಂತ ಹೇಳಿದ್ರಿಂದ ತಂಗಲಾನ್ ಆರ್ತಿಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಒಂದು ಫ್ಲಾಶ್ ಬ್ಯಾಕ್ನ ತೋರಿಸ್ತಾರೆ. ಈಗ ಹೇಳಕ್ ಹೊರಟಿರೋಂಥ ಕತೆ ಸುಮಾರು ವರ್ಷಗಳ ಹಿಂದೆ ನಡೆದಿರೋಂಥ ಕತೆ ಆಗಿರತ್ತೆ. ತಂಗಲಾನ್ ಇರೋಂಥ ಊರಿನಿಂದ ಸ್ವಲ್ಪ ದೂರ ಹೋದ್ರೆ ಬೆಟ್ಟ ಗುಡ್ಡ ಎಲ್ಲ ದಾಟ್ಕೊಂಡು ಹೋದ್ರೆ ಆನೆ ಆಕಾರದಲ್ಲಿರುವಂತ ಒಂದು ಬಂಡೆ ಇರುವಂತ ಬೆಟ್ಟ ಸಿಗತ್ತೆ. ಅಲ್ಲೇ ಇದ್ದಂತ ಒಂದು ನದಿನಲ್ಲಿ ನಮ್ಮ ತಾತನ ತಾತ ಮುತ್ತಾತ ಅವರ ಟ್ರೈಬಲ್ಸ್ ಜನದ ಜೊತೆಗೆ ಚಿನ್ನ ಹುಡುಕ್ತಾ ಇರ್ತಾರೆ. ಅದೇ ಟೈಮ್ಗೆ ಆ ಊರಿನ ರಾಜ ಪಕ್ಕದೂರಿನ ರಾಜನ ಜೊತೆಗೆ ಯುದ್ಧ ಗೆದ್ದು ಬರೋವಾಗ ಇವ್ರು ಚಿನ್ನ ಹುಡುಕ್ತಾ ಇರೋದನ್ನ ಅಬ್ಸರ್ವ್ ಮಾಡಿ ಇವ್ರ ಹತ್ರ ಇದ್ದಂತ ಸೈನಿಕರ ಹತ್ರ ಅಲ್ಲಿ ಚಿನ್ನ ಹುಡುಕ್ತಾ ಇರೋ ಎಲ್ರನ್ನೂ ಕೂಡ ಬಂಧಿಸ್ಕೊಂಡು ಕರ್ಕೊಂಬರಕ್ ಹೇಳ್ತಾರೆ. ಆದ್ರೆ ಕಾಲಬೂತುಡು ಮಾತ್ರ ಬಂದಂತ ಎಲ್ಲಾ ಸೈನಿಕರನ್ನು ಕೂಡ ಹೊಡೆದು ಹೊರಳಿಸ್ತಾರೆ. ಹಾಗೇನೆ ರಾಜನ ಹತ್ರ ಬಂದಾಗ ರಾಜನ್ಗೆ ಇವ್ರ ಕೈನಲ್ಲಿ ಇರೋಂತ ಎಲ್ಲದೂ ಕೂಡ ಒರಿಜಿನಲ್ ಬಂಗಾರ ಅನ್ನೋದು ಗೊತ್ತಾಗತ್ತೆ. ಇದರಿಂದ ಮಹಾರಾಜ ಅವ್ರ ಹತ್ರ ಇದ್ದಂತ ಸೈನಿಕರಿಗೆ ಆ ನದಿನಲ್ಲಿ ಹೋಗಿ ಬಂಗಾರನ ಹುಡುಕೊಂಡು ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಕಾಲಬೂತಡು ಆ ಬಂಗಾರ ಯಾರ್ ಬೇಕೋ ಅವ್ರು ಹುಡುಕಿದ್ರೆ ಎಲ್ರಿಗೂ ಕೂಡ ಸಿಗೋದಿಲ್ಲ. ಯಾರಿಗ್ ತುಂಬಾ ಅವಶ್ಯಕತೆ ಇದೆಯೋ ಅವ್ರುಗಳು ಮನ್ಸಿಟ್ಟು ಹುಡುಕಿದ್ರೆ ಮಾತ್ರ ಸಿಗೋದು. ಎಲ್ರು ಕೂಡ ಅತಿಯಾಸೆಯಿಂದ ಬಂಗಾರ ಹುಡ್ಕೋಕ್ ಹೋದ್ರೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಸೊ ಈ ಮಾತು ಮೂವಿ ಎಂಡಿಂಗ್ ನಲ್ಲಿ ಪ್ರೂವ್ ಆಗುತ್ತೆ. ಇದನ್ನ ನೆನ್ಪಿಟ್ಕೊಂಡಿರಿ. ಆದ್ರೆ ಮಹಾರಾಜ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ದಾನೆ ಅವ್ರ ಹತ್ರ ಇದ್ದಂತ ಸೈನಿಕರಿಗೆ ನೀರ್ನಲ್ಲಿ ಮಣ್ಣನ್ನ ಜಲ್ಸಿ ಬಂಗಾರ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಆದ್ರೆ ಸೈನಿಕರು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವ್ರಿಗೆ ಬಂಗಾರ ಸಿಗೋದೇ ಇಲ್ಲ. ರಾಜನ್ ಜೊತೆ ಇದ್ದಂತ ಒಬ್ರು ಪೂಜಾರಿ ಅಲ್ಲಿ ನಡೆದೋಗ್ತಾ ಇದ್ದಂತ ಒಂದು ನವಿಲನ್ನ ಗಮನಿಸ್ತಾರೆ. ಆ ನವಿಲು ಸೀದಾ ಬಂಗಾರ ಇರೋಂತ ಒಂದು ದೊಡ್ಡ ಪ್ಲೇಸಿಗೆ ಹೋಗುತ್ತೆ. ಇದನ್ನ ನೋಡಿದಂತ ಪೂಜಾರಿಗೆ ಸಖತ್ ಖುಷಿ ಆಗುತ್ತೆ. ಈ ಕಡೆ ಎಷ್ಟೇ ಸೈನಿಕರು ನೀರಿನಲ್ಲಿ ಜಲ್ಸಿದ್ರು ಕೂಡ ಅವ್ರಿಗೊಂಚೂರು ಕೂಡ ಬಂಗಾರ ಸಿಗ್ತಾ ಇರೋದಿಲ್ಲ. ಇದರಿಂದ ಅಲ್ಲಿಗೆ ಬಂದಂತ ಪೂಜಾರಿ ರಾಜನ ಹತ್ರ ಬಂಗಾರ ಸಿಗ್ತಾ ಇರೋಂಥ ಪ್ಲೇಸಿನ ಬಗ್ಗೆ ಹೇಳ್ತಾರೆ. ಆ ತಕ್ಷಣ ಅಲ್ಲಿರೋಂಥ ಸೈನಿಕರೆಲ್ಲರೂ ಕೂಡ ಬಂಗಾರ ಅಲ್ಲಿಗೆ ಸಿಗುತ್ತೆ ಅಂತ ಮುತ್ತಿಗೆ ಹಾಕ್ತಾರೆ. ಆದರೆ ಅಲ್ಲಿದ್ದಂಥ ಹಾವುಗಳು ಪ್ರತಿಯೊಬ್ಬ ಸೈನಿಕನಿಗೂ ಕೂಡ ಕಚ್ಚಿ ಸಾಯಿಸ್ತಾ ಇರತ್ತೆ. ಅಲ್ಲೇ ಇದ್ದಂಥ ಮತ್ತೊಂದು ಹಾವು ಇನ್ನೇನು ರಾಜನ್ ಕಚ್ಚಿ ಸಾಯಿಸ್ಬೇಕು ಅಷ್ಟರೊಳಗಡೆ ಕಾಲಬೂತಡು ಮಧ್ಯ ಬರ್ತಾರೆ. ಕಾಲಬೂತಡಿಗೆ ಆ ಹಾವು ಕಚ್ಚಿದ್ರು ಕೂಡ ಅವ್ರಿಗೇನು ಕೂಡ ಆಗೋದಿಲ್ಲ. ಇದನ್ನೆಲ್ಲ ನೋಡಿದಂತ ಮಹಾರಾಜ ಇಲ್ಲೇನ್ ನಡೀತಾ ಇದೆ ಅಂತ ಕೇಳೋವಾಗ ಕಾಲಬೂತಡು ಇಲ್ಲಿರೋ ಅಂತ ಬಂಗಾರನ ಕಾಪಾಡ್ತಾ ಇರೋದು ಆರ್ತಿ, ಅವಳು ನಾಗಜಾತಿಗೆ ಸೇರಿದಂತ ಹುಡುಗಿ. ಇಲ್ಲೆಲ್ಲವೂ ಕೂಡ ಅವಳ ಕಂಟ್ರೋಲ್ನಲ್ಲೇ ಇರತ್ತೆ. ಅವಳು ಮಂತ್ರ ಶಕ್ತಿ ಇರೋ ಅಂತ ಹುಡುಗಿ. ತನ್ನ ಮಾಯಾಜಾಲದಿಂದ ಅವಳು ಏನು ಬೇಕಾದರೂ ಸಾಧಿಸ್ತಾಳೆ ಅಂತ ಹೇಳ್ತಾ ಇರೋವಾಗ್ಲೇ ಮಹಾರಾಜ ಮಂತ್ರಶಕ್ತಿಯಿಂದ ಆ ಹುಡುಗಿ ನನ್ನನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವ್ರ ಹತ್ರ ಇದ್ದಂಥ ಸೈನಿಕರನ್ನ ಬಂಗಾರ ತರೋದಕ್ಕೆ ಅಂತ ಕಳಿಸ್ತಾರೆ. ಆದರೆ ಆರ್ತಿ ಅಲ್ಲಿಗೆ ಬಂದಂಥ ಎಲ್ಲರನ್ನೂ ಕೂಡ ಸಾಯಿಸ್ತಾಳೆ. ಅದಕ್ಕೆ ಕಾಲಬೂತಡು ಈ ಮಾಂತ್ರಿಕಳನ್ನು ನನ್ನಿಂದ ಮಾತ್ರ ಕಂಟ್ರೋಲ್ ಮಾಡೋದಕ್ಕಾಗತ್ತೆ. ನಾನೇನಾದರೂ ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ನೀವು ಈಗ ಆಲ್ರೆಡಿ ನಮ್ಮ ಹತ್ರ ತಗೊಂಡಿರೋ ಅಂಥ ಜಮೀನು ಎಲ್ಲದನ್ನು ಕೂಡ ವಾಪಸ್ ಮಾಡೋದಾದರೆ ನಾನು ಆರ್ತಿನ
ಸಾಯಿಸಿ ನಿಮಗೆ ಬೇಕಾಗಿರೋಂಥ ಚಿನ್ನನ ತಂದ್ಕೊಡ್ತೀನಿ ಅಂತ ಹೇಳ್ತಾರೆ. ಮಹಾರಾಜ ಕೂಡ ಬೇರೆ ದಾರಿ ಇಲ್ದಾನೆ ಸರಿ ಅಂತ ಒಪ್ಕೊಳ್ತಾರೆ. ಮಹಾರಾಜನಿಗೆ ಕೊಟ್ಟಿದ್ದ ಮಾತಿನ ಪ್ರಕಾರ ಕಾಲಬುತಡು ಅವ್ರ ಜನಗಳ ಜೊತೆಗೆ ಆರ್ತಿ ವಿರುದ್ಧ ಯುದ್ಧ ಮಾಡ್ತಾರೆ. ಆರ್ತಿನೂ ಕೂಡ ನಾಗ ಜಾತಿಗೆ ಸೇರಿದಂಥ ವ್ಯಕ್ತಿಗಳೆಲ್ಲರನ್ನೂ ಕರ್ಕೊಂಬಂದು ಇವರಿಬ್ಬರ ಮಧ್ಯೆ ತುಂಬಾನೇ ಯುದ್ಧ ನಡೆಯುತ್ತೆ. ಫೈನಲಿ ಯುದ್ಧದಲ್ಲಿ ಕಾಲಬುತಡು ಆರ್ತಿನ ಬಂಧಿಸ್ತಾರೆ. ಮಹಾರಾಜ ಕಾಲಬುತಡು ಅಷ್ಟು ವೀರಾವೇಶದಿಂದ ಯುದ್ಧ ಮಾಡಿದ್ದನ್ನು ನೋಡಿ ಕಾಲಬುತಡನ ಸೈನ್ಯಾಧಿಪತಿಯಾಗಿ ನೇಮಿಸ್ತಾರೆ. ಹಾಗೆ ಅವ್ರಿಗೊಂದು ರಾಜ ಖಡ್ಗನೂ ಕೂಡ ಕೊಡ್ತಾರೆ. ಸೊ ಇದಾಗಿ ಮಹಾರಾಜ ತುಂಬಾ ಆಸೆಯಿಂದ ಅಲ್ಲಿರುವಂತ ಬಂಗಾರ ಎಲ್ಲದನ್ನು ಕೂಡ ತಗೊಳ್ತಾರೆ. ಆದ್ರೆ ಇದು ಆರ್ತಿ ಮಾಡಿರುವಂತ ಮಾಯೆ ಆಗಿರುತ್ತೆ. ರಾಜ ಇಟ್ಕೊಂಡಂತ ಬಂಗಾರ ಎಲ್ಲವೂ ಕೂಡ ಮಣ್ಣಾಗೋಗುತ್ತೆ. ಇದರಿಂದ ಮಹಾರಾಜನಿಗೆ ತುಂಬಾನೇ ಕೋಪ ಬಂದು ಕಾಲಬುತಡಿಗೆ ಕೊಟ್ಟಿದ್ದಂತ ಫೆಸಿಲಿಟೀಸ್ ಎಲ್ಲದನ್ನು ಕೂಡ ವಾಪಸ್ ಕಿತ್ಕೊಳ್ತಾರೆ. ಹಾಗೇನೆ ನಾಗಜಾತಿಗೆ ಸೇರಿದಂತ ದೇವರ ವಿಗ್ರಹದ ತಲೆನೂ ಕೂಡ ಕತ್ತರಿಸ್ಬಿಡ್ತಾರೆ. ಇದರಿಂದ ಆರ್ತಿಗೆ ತುಂಬಾನೇ ಕೋಪ ಬಂದು ಜೋರಾಗಿ ಕಿರ್ಚ್ತಾಳೆ. ಈ ರೀತಿ ಕಿರ್ಚಿದ್ರಿಂದ ಅಲ್ಲಿದ್ದಂತ ಸೈನಿಕರೆಲ್ಲರೂ ಕೂಡ ಕೆಳಗಡೆ ಬಿದ್ದೋಗ್ತಾರೆ. ಆರ್ತಿ ಹಾಗೆ ಕಾಲಬುತಡು ಮಧ್ಯೆ ಈಗಲೂ ಕೂಡ ದೊಡ್ಡ ಯುದ್ಧನೇ ನಡೆಯುತ್ತೆ. ಈ ಯುದ್ಧದಲ್ಲಿ ಆರ್ತಿ ಒಂದು ಕತ್ತಿ ತಗೊಂಡು ಕಾಲಬುತಡಿಗೆ ಚುಚ್ತಾಳೆ. ಕಾಲಬುತನು ಕೂಡ ಆರ್ತಿಗೆ ಚುಚ್ಚಿದ್ರಿಂದ ಆರ್ತಿಯ ರಕ್ತ ನೆಲದ ಮೇಲೆ ಬೀಳುತ್ತೆ. ನೆಲದ ಮೇಲೆ ಬಿದ್ದಂತ ಜಾಗ ಎಲ್ಲವೂ ಕೂಡ ಚಿನ್ನ ಆಗಿ ಬದಲಾಗತ್ತೆ. ಸೊ ಫೈನಲಿ ಯಾರಿಗೂ ಕೂಡ ಚಿನ್ನ ಸಿಗೋದೇ ಇಲ್ಲ. ಇಷ್ಟು ಕತೆ ಹೇಳಿ ಮುಗಿಸೋಷ್ಟ್ರೊಳಗಡೆ ತಂಗಲಾನ ಮಕ್ಕಳು ಕೂಡ ಮಲಗಿರ್ತಾರೆ. ಅಷ್ಟರೊಳಗಾಗ್ಲಿ ಮಧ್ಯರಾತ್ರಿ ಆಗಿರುತ್ತೆ. ಹೇಗಾದ್ರೂ ಸರಿ ಜಮೀನ್ದಾರ ತೆಂಗಲಾನನ್ನು ಕೂಡ ತನ್ನ ಸೇವಕನಾಗಿ ಮಾಡ್ಕೊಳ್ಬೇಕು ಅಂತ ಅವ್ರು ಬೆಳೆದಂಥ ಬೆಳೆಗೆ ಬೆಂಕಿ ಇಟ್ಬಿಡ್ತಾರೆ. ಎಷ್ಟೇ ತೆಂಗಲಾನ ಅದನ್ನ ಅವಾಯ್ಡ್ ಮಾಡೋಕೆ ಟ್ರೈ ಮಾಡಿದ್ರು ಕೂಡ ಎಲ್ಲವೂ ಕೂಡ ಸುಟ್ಟೋಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ತೆಂಗಲಾನನ ಕೈಲಿ ತೆರಿಗೆ ಹಾಗೆ ಸಾಲ ತೀರ್ಸೋದಕ್ಕಾಗದೇ ಇದ್ದಿದ್ರಿಂದ ಜಮೀನ್ದಾರರು ತೆಂಗಲಾನನ ಹೆಸರಿನಲ್ಲಿದ್ದಂಥ ಜಮೀನನ್ನ ಅವ್ರ ಹೆಸರಿಗೆ ಮಾಡ್ಕೊಳ್ತಾರೆ. ಇದಾದ್ಮೇಲೆ ಜಮೀನ್ದಾರ ತೆಂಗಲಾನ ಫ್ಯಾಮಿಲಿ ಅವ್ರನ್ನೆಲ್ಲರೂ ಕೂಡ ಅವರ ಗುಲಾಮರಾಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಹಾಗೇನೆ ಅವ್ರ ಗದ್ದೆನಲ್ಲಿ ಬಿಟ್ಟಿ ಚಾಕ್ರಿ ಮಾಡಿಸ್ಕೊಳ್ತಾ ಇರ್ತಾರೆ. ತೆಂಗಲಾನ ಏನಾದ್ರು ಪ್ರಶ್ನೆ ಮಾಡಕ್ ಹೋದ್ರೆ ಮುಖಾಮುಖಿ ನೋಡ್ದಾನೆ ಜಮೀನ್ದಾರ ಕಡೆ ವ್ಯಕ್ತಿ ಹೊಡಿತಾ ಇರ್ತಾರೆ. ಇದರಿಂದ ಬೇರೆ ದಾರಿ ಇಲ್ದಾನೆ ತೆಂಗಲಾನ ಅವ್ರ ಫ್ಯಾಮಿಲಿಗೋಸ್ಕರ ಹೇಗಾದ್ರೂ ಸರಿ ಹೊಲ ಗದ್ದೆನ ಮತ್ತೆ ಹಿಂದಿರುಗಿಸ್ಕೊಳ್ಬೇಕು ಅಂತ ಎಷ್ಟೇ ಅವಮಾನ ಆದ್ರೂ ಕೂಡ ತಡ್ಕೊಂಡು ಜಮೀನ್ದಾರರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಹೀಗಿರುವಾಗಲೇ ಒಂದ್ ದಿವಸ ಬ್ರಿಟಿಷ್ ಅಧಿಕಾರಿ ಕ್ಲೆಮೆಂಟ್ ಬಂಗಾರದ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಮಾಡ್ತಾ ವೇಂಪುರ್ ವಿಲೇಜ್ಗೂ ಕೂಡ ಬರ್ತಾರೆ. ಹಾಗೆ ನನಗೆ ಬಂಗಾರ ಹುಡ್ಕೋಕೆ ಯಾರಾದರೂ ಹೆಲ್ಪ್ ಮಾಡ್ತೀರಾ ಅಂತ ಕೇಳೋವಾಗ ಅಲ್ಲಿರೋ ಯಾರು ಕೂಡ ಸ್ಟಾರ್ಟಿಂಗ್ನಲ್ಲಿ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಮುಂದೆ ಬರೋದೇ ಇಲ್ಲ. ಅವರೆಲ್ಲರೂ ಕೂಡ ಅವ್ರ ಪಾಡಿಗೆ ಹೊರಟೋಗ್ತಾರೆ. ಯಾಕೆ ಅಂತಂದರೆ ಬಂಗಾರ ಹುಡ್ಕೊಂಡು ಹೋದವ್ರು ಯಾರು ಕೂಡ ವಾಪಸ್ ಬರೋದಿಲ್ಲ ಅನ್ನೋದು ಈ ಹಳ್ಳಿ ಜನಗಳಿಗೆ ಗೊತ್ತಿರುತ್ತೆ. ಆದರೆ ಅಲ್ಲಿ ನಿಂತಿದ್ದು ಮಾತ್ರ ತಂಗಲಾನ್ ಹಾಗೆ ಅವ್ರ ಮಗ ಅಶೋಕ ಮಾತ್ರ. ಬಂಗಾರನ ಹುಡುಕೊಟ್ಟವ್ರಿಗೆ ಕ್ಲೆಮೆಂಟ್ ದಿನಕೂಲಿ ಕೊಡ್ತೀನಿ ಅಂತ ಹೇಳಿದ್ರಿಂದ ಅಶೋಕ ಹಾಗೆ ತಂಗಲಾನ್ ಜೊತೆಗೆ ಅವ್ರು ಕನ್ವಿನ್ಸ್ ಮಾಡಿದ್ರಿಂದ ಅವ್ರ ಊರಿನ ಸ್ವಲ್ಪ ಜನರು ಕೂಡ ತಂಗಲಾನ ಜೊತೆ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ. ಸ್ಟಾರ್ಟಿಂಗ್ನಲ್ಲಿ ತಂಗಲಾನನ ಕಳಿಸೋದಕ್ಕೆ ಗಂಗಮ್ಮ ಸುತಾರಾಮ್ ಒಪ್ಪೋದಿಲ್ಲ. ಅಲ್ಲಿಗೆ ಹೋದವ್ರು ಯಾರು ವಾಪಸ್ ಬರೋದಿಲ್ಲ, ನೀನು ಹೋಗ್ಬೇಡ ಅಂತ ಎಷ್ಟೇ ಹೇಳಿದ್ರು ಕೂಡ ದುಡ್ಡು ಹೊಂದಿಸ್ಕೊಂಡು ನಮ್ಮ ಹೊಲ ಗದ್ದೆನ ನಾವು ವಾಪಸ್ ಇಸ್ಕೊಂಬರೋಣ ಅಂತ ಹೇಳಿ ಕ್ಲೆಮೆಂಟ್ ಜೊತೆಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ. ಈಗ ತಂಗಲಾನ ಜೊತೆಗೆ ಗಂಗಾ, ವರದ ಹಾಗೆ ಮತ್ತೆ ಕೆಲವ್ರು ಜನಗಳು ಚಿನ್ನನ ಹುಡ್ಕೊಂಡು ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ. ಹಾಗೇನೆ ಹೋಗ್ತಾ ಹೋಗ್ತಾ ಗಾಡಿ ಹೋಗ್ತಾ ಇದ್ದಂಥ ದಾರಿನೂ ಕೂಡ ಮಿಕ್ಕಿ ಇವಾಗ ಕಾಡಿನ ದಾರಿ ಶುರು ಆಗುತ್ತೆ. ಸೊ ಕಾಡಿನ ದಾರಿನಲ್ಲಿ ಇವಾಗ ನಡ್ಕೊಂಡು ಹೋಗ್ತಾ ಇರ್ತಾರೆ. ಈ ರೀತಿ ಹೋಗ್ತಾ ಇರೋವಾಗ್ಲೇನೆ ಸೊ ಇವಾಗ ಒಂದು ನದಿ ಕಾಣಿಸುತ್ತೆ. ಆ ನದಿನ ದಾಟ್ಕೊಂಡು ಹೋಗ್ಬೇಕಾಗಿರುತ್ತೆ. ಕ್ಲೆಮೆಂಟು ಬೇರೆ ದಾರಿನಲ್ಲಿ ಹೋಗೋಣ ಅಂತ ಹೇಳೋವಾಗ ಅಲ್ಲೇ ಇದ್ದಂಥ ತಂಗಲಾನ ಬೇಡದೋರೆ ನಾನು ಹೇಳ್ತಾ ಇರೋವಂಥ ದಾರಿನಲ್ಲಿ ಹೋಗೋಣ ಅಂತ ಹೇಳಿ ಅವರೆಲ್ಲರೂ ಕೂಡ ನದಿ ಒಳಗಡೆಯಿಂದನೇ ದಾಟ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ. ಈ ರೀತಿ ನದಿ ದಾಟ್ಕೊಂಡು ಹೋಗ್ತಾ ಇರೋವಾಗ್ಲೇನೆ ತಂಗಲಾನ ಕಣ್ಣಿಗೆ ಆ ನದಿನಲ್ಲಿ ಆರ್ತಿ ಕಾಣಿಸ್ಕೊಳ್ತಾಳೆ. ಆರ್ತಿನ ನೋಡಿದಂಥ ತಂಗಲಾನಿಗೆ ಸಖತ್ ಭಯ ಆಗತ್ತೆ. ಆರ್ತಿ ಕೂಡ ತಂಗಲಾನನ್ನ ನೀರಿಂದ ಆಚೆ ಹೋಗ್ಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ಅಲ್ಲೇನೆ ಅವನನ್ನ ಸಾಯಿಸ್ಬೇಕು ಅಂತ ನೋಡ್ತಾ ಇರೋವಾಗ್ಲೇನೆ ದಡಕ್ ಬಂದಂತ ಇಲ್ಲಿರೋ ಅಂತ ಎಲ್ರಿಗೂ ಕೂಡ ತಂಗಲಾನ ನೀರ್ನಲ್ಲಿ ಮಿಸ್ ಆಗಿರೋದು ಗೊತ್ತಾಗಿದ್ರಿಂದ ಆಗ್ಲೇನೆ ನೀರ್ಗೆ ಹೋದಂತ ಗಂಗಾ ಕಷ್ಟಪಟ್ಟು ತಂಗಲಾನನ್ನ ದಡಕ್ ಕರ್ಕೊಂಡ್ ಬರ್ತಾರೆ. ಇವ್ರ ಜೊತೆನೆ ಬಂದಂತ ಮತ್ತೊಬ್ಬ ಬ್ರಿಟಿಷ್ ಅಧಿಕಾರಿ ಆರ್ಥರ್ ಮಾತ್ರ ತಂಗಲಾನ ಹೇಳ್ದಂತ ರೂಟ್ ನಲ್ಲಿ ಬಂದಿದ್ರು ಕೂಡ ಇಷ್ಟೆಲ್ಲ ತಂಗಲಾನನಿಂದನೇ ಪ್ರಾಬ್ಲಮ್ ಆಗಿದ್ದು ಅಂತ ತಂಗಲಾನನ ದ್ವೇಷಿಸ್ತಾ ಇರ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ನದಿನ ದಾಟ್ಕೊಂಡು ಬಂದಂತ ಅವ್ರೆಲ್ರಿಗೂ ಕೂಡ ವಿಶಾಲವಾದ ಮೈದಾನ ಸಿಗತ್ತೆ. ತಂಗಲಾನ ಮಾತ್ರ ಆನೆ ಗುಡ್ಡ ಇರೋ ಅಂತ ಬೆಟ್ಟಕ್ಕೆ ಹೋಗೋಣ, ಅಲ್ಲಿ ಚಿನ್ನ ಸಿಗತ್ತೆ ಅಂತ ಹೇಳಿದ್ರು ಕೂಡ ಆತರ್ಗೆ ಆಲ್ರೆಡಿ ತಂಗಲಾನ್ ಮೇಲಿದ್ದಂಥ ನಂಬಿಕೆನ ಕಳ್ಕೊಂಡಿರೋದ್ರಿಂದ ಅಲ್ಲೇ ಸುತ್ತಮುತ್ತ ಚಿನ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಆದರೆ ಅವರೆಲ್ರಿಗೂ ಕೂಡ ಎಷ್ಟೇ ಹುಡುಕಿದ್ರು ಒಂದು ಚೂರು ಕೂಡ ಚಿನ್ನ ಸಿಗೋದಿಲ್ಲ. ಎಷ್ಟೇ ಕಷ್ಟಪಟ್ಟು ಹುಡುಕ್ತಾ ಇದ್ರು ಕೂಡ ಚಿನ್ನ ಸಿಗದೆ ಇರೋದ್ರಿಂದ ಫೈನಲಿ ಕ್ಲೆಮೆಂಟ್ ಇವಾಗ ನನಗಿರೋ ಅಂಥ ಕೊನೆ ಧೈರ್ಯ ಅಂತಂದ್ರೆ ತಂಗಲಾನ ಹೇಳ್ದಂಥ ಆನೆ ಗುಡ್ಡದ ಹಿಂದೆ ಹೋಗೋ ಅಂಥದ್ದೇ, ನಾವು ಈಗಲೇ ಅಲ್ಲಿಗೆ ಹೋಗಿ ಚಿನ್ನ ಹುಡ್ಕೋಣ ಅಂತ ಹೇಳ್ತಾರೆ. ಸರಿ ಅನ್ಕೊಂಡಂತ ಎಲ್ಲರೂ
ಆನೆಗುಡ್ಡದ ಹತ್ರ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇರೋವಾಗ್ಲೇನೆ ಒಂದು ಬ್ಲ್ಯಾಕ್ ಡ್ರ್ಯಾಗನ್ ಅವರೆಲ್ಲರ ಮೇಲೂ ಕೂಡ ದಾಳಿ ಮಾಡುತ್ತೆ. ಅಲ್ಲಿರುವಂತ ಎಲ್ಲರೂ ಕೂಡ ಕಪ್ಪು ಚಿರತೆನ ನೋಡಿ ಎದುರುಕೊಂಡು ಚೆಲ್ಲಾಪಿಲ್ಲಿ ಆಗೋಗ್ತಾರೆ. ಅಲ್ಲೇ ಇದ್ದಂತ ಕ್ಲೆಮೆಂಟ್ ಮೇಲೆ ಇನ್ನೇನು ಆ ಕಪ್ಪು ಚಿರತೆ ದಾಳಿ ಮಾಡಬೇಕು ಅಂತ ನೋಡ್ತಾ ಇರೋವಾಗ್ಲೇನೆ ಮಧ್ಯ ಬಂದಂತ ತೆಂಗಲಾನ ಹಾಗೆ ಕಪ್ಪು ಚಿರತೆ ಮಧ್ಯೆ ಒಂದು ದೊಡ್ಡ ಯುದ್ಧನೇ ನಡೆದು ತೆಂಗಲಾನ ಅದರ ಹೊಟ್ಟೆ ಬಗ್ದು ಸಾಯಿಸ್ತಾನೆ. ಎಲ್ಲರೂ ಕೂಡ ಆನೆಗುಡ್ಡ ಬೆಟ್ಟದ ಹತ್ರ ಹೋಗ್ತಾ ಇರೋವಾಗ ಆರ್ಥರ್ ಮಾತ್ರ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ತೆಂಗಲಾನ ಇಂದ ನಮ್ ಸಾವಾಗೋದು ಖಂಡಿತ ಅಂತ ಅನ್ಕೊಂಡು ತೆಂಗಲಾನ್ಗೆ ಗನ್ ಪಾಯಿಂಟ್ ಮಾಡ್ತಾರೆ. ಆಗ್ಲೇ ಅಲ್ಲೇ ಇದ್ದಂತ ತೆಂಗಲಾನನ ಮಗ ಅಶೋಕ, ನಮ್ಮ ಅಪ್ಪನೇನಾರು ನೀವು ಸಾಯಿಸಿದ್ರೆ ನಿಮ್ಮನ್ನು ಕೂಡ ನಾನು ಸಾಯಿಸ್ತೀನಿ ಅಂತ ಹೇಳಿ ಅಶೋಕ ಕೂಡ ಗನ್ ಪಾಯಿಂಟ್ನ ಆರ್ಥರ್ ಮೇಲೆ ಇಟ್ಕೊಳ್ತಾರೆ. ಆದರೆ ಅನ್ಕೊಳ್ಳಾರ್ದನೆ ಅದು ಶೂಟ್ ಆಗಿದ್ರಿಂದ ಆರ್ಥರ್ ಕೈ ಬ್ಲಾಸ್ಟ್ ಆಗೋಗುತ್ತೆ. ಸೊ ಇದೇ ಭಯದಲ್ಲಿ ಅಶೋಕ ನಡ್ಕೊಂಬರ್ತಾ ಇರಬೇಕಾದ್ರೆ ಮೂರ್ತಿಯ ತಲೆ ಸಿಕ್ಕಿರುತ್ತೆ. ಅದನ್ನ ಇಟ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾರೆ. ಈ ರೀತಿ ಓಡೋಗ್ತಾ ಇರೋವಾಗ್ಲೇನೆ ಮೂವಿ ಸ್ಟಾರ್ಟಿಂಗ್ನಲ್ಲಿ ಮೂರ್ತಿನ ಮಹಾರಾಜ ಕತ್ತರಿಸಿರ್ತಾರಲ್ವಾ, ಅದರ ದೇಹ ಕೂಡ ಸಿಗತ್ತೆ. ಫೈನಲಿ ಅಲ್ಲೇ ಎಲ್ಲಾರ್ಗೂ ಚಿನ್ನ ಇದೆ ಅನ್ನೋದು ಕನ್ಫರ್ಮ್ ಆಗಿ ಹುಡ್ಕಾಡ್ತಾ ಇರ್ಬೇಕಾದ್ರೇನೆ ಅಲ್ಲಿಗೆ ಬಂದಂತ ಆರ್ತಿಯ ಗ್ಯಾಂಗು ಇವ್ರ ಮೇಲೆ ದಾಳಿ ಮಾಡ್ತಾರೆ. ಈಗ ಆರ್ತಿಯ ಗ್ಯಾಂಗ್ ಹಾಗೆ ತಂಗಲಾನ ಗ್ಯಾಂಗ್ ಮಧ್ಯೆ ಒಂದು ದೊಡ್ಡ ಯುದ್ಧನೇ ನಡೆಯುತ್ತೆ. ಆರ್ತಿ ಇನ್ನೇನು ತಂಗಲಾನನ ಸಾಯಿಸ್ಬೇಕು ಅಂತ ನೋಡ್ತಾ ಇರೋವಾಗ್ಲೇನೆ ತಂಗಲಾನ ಆರ್ತಿಗೆ ಶೂಟ್ ಮಾಡ್ಬಿಡ್ತಾನೆ. ಅವಳಿಂದ ಅರ್ಧಂತ ರಕ್ತ ಅಲ್ಲಿ ಚಿನ್ನ ಆಗುತ್ತೆ. ಇದನ್ನ ಯಾರು ಕೂಡ ಅಬ್ಸರ್ವ್ ಮಾಡೋದಿಲ್ಲ. ಆದ್ರೆ ಸಿಕ್ಕಂತ ಚಿನ್ನನೇ ನಿಜವಾದ ಚಿನ್ನ, ಇಲ್ಲೇ ಚಿನ್ನ ಇರೋದು ಅಂತ ಅವರೆಲ್ಲರೂ ಕೂಡ ಕನ್ಫರ್ಮ್ ಮಾಡ್ಕೊಳ್ತಾರೆ. ಅವತ್ ರಾತ್ರಿನೇ ಆ ಚಿನ್ನನ ಕರಗಿಸಿ ನಿಜವಾದ ಚಿನ್ನನ ಅಲ್ವಾ ಅಂತ ಪರೀಕ್ಷೆ ಮಾಡ್ಬೇಕಾದ್ರೆ ಅಲ್ಲಿ ಒಂದು ದೊಡ್ಡ ಸಿಡಿಲ್ ಬಡಿಯುತ್ತೆ. ಈ ರೀತಿ ಸಿಡಿಲ್ ಬಡಿದ್ರಿಂದ ಕ್ಲೆಮೆಂಟ್ನ ಮಗ ವಿಲಿಯಮ್ಸ್ ಆ ಬೆಂಕಿನಲ್ಲಿ ಹೊತ್ತುರಿದು ಸತ್ತೋಗ್ತಾನೆ. ಈ ರೀತಿ ಸತ್ತೋಗಿದ್ರಿಂದ ಕ್ಲೆಮೆಂಟ್ಗಂತೂ ಸಖತ್ ಬೇಜಾರಾಗತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ತನ್ನ ಕೆಲಸ ತಾನು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಂತವನು ತಂಗಲಾನ ಹತ್ರ ಬಂದು, ನಾವ್ ಯಾರು ಅಂತ ಪ್ರಪಂಚಕ್ಕೆ ತೋರಿಸೋ ಅಂತ ಟೈಮ್ ಬಂದಿದೆ. ಈಗ ಹೇಗಾದ್ರೂ ಸರಿ ಇಲ್ಲಿರುವಂತ ಚಿನ್ನನ ನಾವು ಹುಡ್ಕೋಣ, ನಿಮಗೂ ಕೂಡ ಈ ಚಿನ್ನನ ಹುಡ್ಕಿದ್ರೆ ಗೌರವ ಸಿಗುತ್ತೆ ಅಂತ ಹೇಳಿ ತಂಗಲಾನ್ಗೆ ಒಂದು ಹೊಸ ಬಟ್ಟೆ, ಶೂಸ್ ಹಾಗೇನೆ ಕುದುರೆ ಎಲ್ಲದನ್ನು ಕೊಟ್ಟು ಕಳಿಸ್ತಾರೆ. ಸೊ ಇದನ್ನ ನೋಡಿದಂತ ತಂಗಲಾನ್ಗಂತೂ ಸಖತ್ ಖುಷಿ ಆಗುತ್ತೆ. ಅವ್ರ ಜೀವಿತಾವಧಿನಲ್ಲಿ ಅವ್ರ ಅಪೇಕ್ಷೆ ಮಾಡಿದ್ದು ಕೇವಲ ಗೌರವ ಹಾಗೆ ಸಮಾನ ಹಕ್ಕು ಮಾತ್ರ. ಅವ್ರಿಗೆ ಕೊಟ್ಟಂತ ಬಟ್ಟೆ ಎಲ್ಲದನ್ನು ಹಾಕೊಂಡು ತಂಗಲಾನ ಸೀದಾ ಊರಿಗೆ ಬರ್ತಾರೆ. ಯಾಕೆ ಅಂತಂದ್ರೆ ಇವಾಗ ಚಿನ್ನನ ಅಗಿಲಿಕ್ಕೆ ಇನ್ನೂ ಜಾಸ್ತಿ ಜನರ ಅವಶ್ಯಕತೆ ಇರೋದ್ರಿಂದ. ಹಾಗೆ ಕ್ಲೆಮೆಂಟ್ ಕೂಡ ಅಲ್ಲಿಂದ ಹೊರಡ್ತಾರೆ. ಯಾಕೆ ಅಂತಂದ್ರೆ ಬರುವಂತ ಜನಗಳಿಗೆ ಕೂಲಿ ಕೊಡ್ಲಿಕ್ಕೆ ದುಡ್ಡು ಬೇಕಾಗಿರೋದ್ರಿಂದ. ಊರಿಗೆ ಬಂದಂತ ತೆಂಗಲಾನನ್ನ ನೋಡಿದಂತ ಊರಿನ ಜನರು ಹಾಗೆ ಜಮೀನ್ದಾರು ಎಲ್ಲರೂ ಕೂಡ ತುಂಬಾನೇ ಶಾಕ್ ಆಗ್ತಾರೆ. ತೆಂಗಲಾನ ಜಮೀನ್ದಾರಿಗೆ ಗನ್ ಪಾಯಿಂಟ್ ನಲ್ಲಿಟ್ಟು ಅವ್ರಿಗೆ ಕೊಡ್ಬೇಕಾಗಿದ್ದಂತ ದುಡ್ಡನ್ನ ಕೊಟ್ಟು ಅವ್ರ ಜಮೀನನ್ನ ವಾಪಸ್ ಇಸ್ಕೊಳ್ತಾರೆ. ತೆಂಗಲಾನ ಕೂಡ ಊರಿನ ಜನರೆಲ್ರಿಗೂ ಕೂಡ ಕನ್ವಿನ್ಸ್ ಮಾಡ್ತಾರೆ, ಈಗ ನಮ್ಮ ಜೀವನ ಚೇಂಜ್ ಆಗಬೇಕು ಅಂತಂದ್ರೆ ಸಿಗುವಂತ ಚಿನ್ನದಿಂದ ಮಾತ್ರ. ನಾವೆಲ್ಲರೂ ಕೂಡ ಕಷ್ಟಪಟ್ಟು ಚಿನ್ನ ಹುಡ್ಕೋಣ, ಬರುವಂತದ್ರಲ್ಲಿ ನಮ್ಮ ಪಾಲನ ನಾವು ಇಸ್ಕೊಂಬರೋಣ. ನಾವೇನೋ ಗುಲಾಮರಾಗಿ ಬದುಕಿದ್ದು ಸಾಕು, ನಮ್ಮ ಮಕ್ಳಿಗೂ ಕೂಡ ಇಂಥ ಗುಲಾಮ್ಗಿರಿ ಬೇಡ ಅಂತ ಹೇಳಿ ಕ್ಲೆಮೆಂಟ್ ಕೊಟ್ಟಂತ ಸ್ವೀಟ್ಸ್ ಹಾಗೇನೆ ಹೆಂಗಸರಿಗೆ ಜಾಕೆಟ್ ಪೀಸ್ ಎಲ್ಲದನ್ನು ಕೂಡ ಕೊಡ್ತಾರೆ. ಇದನ್ನ ನೋಡಿದಂತ ಊರಿನ ಜನರೆಲ್ಲರೂ ಕೂಡ ಖುಷಿಪಟ್ಟು ತೆಂಗಲಾನ ಜೊತೆಗೆ ಚಿನ್ನನ ಅಗಿಲಿಕ್ಕೋಸ್ಕರ ಆನೆಗುಡ್ಡ ಪ್ಲೇಸ್ಗೆ ಬರ್ತಾರೆ. ತೆಂಗಲಾನ ವಾಪಸ್ ಬರೋಷ್ಟ್ರೊಳಗಡೆ ಆ ಪ್ಲೇಸಿನ ಇಡೀ ಚಿತ್ರಣವೇ ಬದಲಾಗೋಗಿರುತ್ತೆ. ಆ ಚಿನ್ನ ಅಗಿಯೋ ಅಂತ ಟೈಮ್ ನಲ್ಲಿ ಅಲ್ಲಿಗೆ ಬಂದಂತ ನಾಗಜಾತಿಯ ಜನರನ್ನ ಬ್ರಿಟಿಷ್ ಸೈನಿಕರು ತುಂಬಾ ಜನರು ಅವ್ರನ್ನ ಕೊಂದ್ಬಿಡ್ತಾರೆ. ಅವರೆಲ್ಲರೂ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗುವಾಗ ಅವ್ರ ಕೈಗೆ ಒಬ್ಬ ವಯಸ್ಸಾಗಿರುವಂತ ವ್ಯಕ್ತಿ ಸಿಗ್ತಾನೆ. ಆ ವ್ಯಕ್ತಿ ಅಳ್ತಾ ಇದ್ದದನ್ನ ನೋಡಿದಂತ ಅಶೋಕ ತಡ್ಕೊಳಕ್ಕಾಗ್ದಾನೆ ಸೈನಿಕರ ಮೇಲೆ ಕೈ ಮಾಡಿದ್ರಿಂದ ಅಶೋಕನ್ನ ಕಟ್ಟಾಕಿರ್ತಾರೆ. ಇದನ್ನ ನೋಡಿದಂತ ತಂಗಲಾನಗೆ ತುಂಬಾನೇ ಸಿಟ್ಟು ಬಂದು, ನನ್ನ ಮಗನ ಇದುವರೆಗೂ ನಾನೇ ಹೊಡೆದಿಲ್ಲ, ನೀವ್ಯಾರು ಹೊಡಿಲಿಕ್ಕೆ ಅಂತ ಬೈದು ಅವನನ್ನ ಅಲ್ಲಿಂದ ಬಿಡಿಸ್ತಾರೆ. ಸೊ ಈ ರೀತಿ ಗಲಾಟೆ ನಡೀತಾ ಇರೋವಾಗ್ಲೇನೆ ಅಲ್ಲಿಗೆ ಬಂದಂತ ಕ್ಲೆಮೆಂಟ್ ಅವರೆಲ್ರಿಗೂ ಕೂಡ ಬೈದು, ಇವರೆಲ್ಲರೂ ಕೂಡ ಚಿನ್ನನ ಹುಡ್ಕೋದಕ್ಕೋಸ್ಕರ ಬಂದಿರೋದು, ನಾವೆಲ್ಲರೂ ಸೇರಿ ಹಿಸ್ಟ್ರಿ ಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾರೆ. ಅವತ್ತಿನ ದಿವಸ ರಾತ್ರಿನೇ ಅಶೋಕನ ದೇಹದೊಳಗಡೆ ಆರ್ತಿ ಸೇರ್ಕೊಂಡು ಅಶೋಕ ಹೇಗೇಗೋ ಆಡ್ತಾ ಇರ್ತಾನೆ. ಇದನ್ನ ನೋಡಿದಂತ ಅಲ್ಲಿರುವಂತ ಎಲ್ರಿಗೂ ಕೂಡ ತುಂಬಾನೇ ಭಯ ಆಗತ್ತೆ. ಅಶೋಕ ಮಾತ್ರ, ನೀವೆಲ್ಲರೂ ಇಲ್ಲಿದ್ರೆ ಸಾಯೋದಂತೂ ಖಂಡಿತ, ನೀವ್ ಯಾರು ಕೂಡ ಇಲ್ಲಿ ಚಿನ್ನ ಹುಡುಕ್ಬೇಡಿ, ಆದಷ್ಟು ಬೇಗ ಈ ಪ್ಲೇಸಿಂದ ಹೊರಟೋಗಿ ಅಂತ ಹೇಳ್ತಾ ಇರ್ತಾನೆ. ಇದನ್ನ ಕೇಳಿಸ್ಕೊಂಡಂತ ತಂಗಲಾನ ಅಲ್ಲಿರೋರ್ಗೆಲ್ಲ ಸಮಾಧಾನ ಮಾಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ರೂ ಕೂಡ ಬಂಗಾರನ ಹುಡುಕ್ತಾ ಇರ್ತಾರೆ. ಹಾಗೆ ಅವತ್ತಿನ ದಿವಸ ರಾತ್ರಿನೇ ತಂಗಲಾನ ಕೂತಿರುವಾಗ ತಂಗಲಾನನ್ ಪಕ್ಕ ಬಂದಂತ ಆರ್ತಿ ತಂಗಲಾನನ್ ಕಣ್ಣಿಗೆ ಮಾತ್ರ ಕಾಣಿಸ್ಕೊಳ್ತಾ ಇರ್ತಾಳೆ, ಬಿಟ್ರೆ ಯಾರ ಕಣ್ಣಿಗೂ ಕೂಡ ಕಾಣಿಸ್ಕೊಳ್ತಾ ಇರೋದಿಲ್ಲ. ಇವಾಗಿರುವಂತ ಆರ್ತಿ ಹಾಗೆ ರಾಜನ್ ಟೈಮ್ ನಲ್ಲಿ ಇದ್ದಂತ ಆರ್ತಿ ಇಬ್ರು ಕೂಡ ಬೇರೆ ಬೇರೆ ಆಗಿರ್ತಾರೆ. ಈಗ ತಂಗಲಾನನ್ ಕಣ್ಣಿಗೆ ಕಾಣಿಸ್ಕೊಳ್ತಾರ ಅಂತ ಆರ್ತಿ ರಾಜನ್ ಟೈಮ್ ನಲ್ಲಿ ಸತ್ತಿರೋ ಅಂತ ಆರ್ತಿಯ ಆತ್ಮ ಆಗಿರುತ್ತೆ. ಆರ್ತಿಯ ಆತ್ಮ ಇವಾಗ ತಂಗಲಾನನಿಗೆ ಯುಗ ಯುಗಾಂತರದಿಂದ ನಡ್ಕೊಂಡು ಬರ್ತಾ ಇರೋವಂಥ ಈ ಯುದ್ಧನ ಆದಷ್ಟು ಬೇಗ ನಿಲ್ಸೋಣ್ವಾ ಅರಣ್ಯ ಅಂತ ಕೇಳ್ತಾಳೆ. ಈ ರೀತಿ ಆರ್ತಿ ಕೇಳ್ತಾ ಇದ್ದಂಗೆ ಪಕ್ಕದಲ್ಲಿದ್ದಂಥ ಆರ್ತಿನ ನೋಡಿದಂಥ
ತಂಗಲಾನನ್ಗೆ ತುಂಬಾನೇ ಭಯ ಆಗಿ ಒಬ್ಬೊಬ್ನೇ ಮಾತಾಡ್ತಾ ಇರ್ತಾನೆ. ಇದನ್ನ ನೋಡಿದಂತ ಗಂಗಮ್ಮ ಯಾರ ಜೊತೆ ಮಾತಾಡ್ತಾ ಇದೀಯಾ ಅಂತ ಕೇಳೋವಾಗ ತಂಗಲಾನ ಆರ್ತಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿ ಆರ್ತಿ ಗಂಗಮ್ಮನ ಕಣ್ಣಿಗೆ ಕಾಣೋದಿಲ್ಲ. ಇದರಿಂದ ಗಂಗಮ್ಮ ಆರ್ತಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದ ರೀತಿ ನನ್ನ ಕುಟುಂಬನ ಏನೂ ಮಾಡಬೇಡ ಅಂತ ಬೇಡ್ಕೊಳ್ತಾಳೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ಕೂಡ ಮಾಮೂಲಿ ಅಂತ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಬಂದಂತ ಹಾವುಗಳು ಅಲ್ಲಿ ಕೆಲಸ ಮಾಡ್ತಿದ್ದಂತ ಜನಗಳಿಗೆ ಕಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತವೆ. ತಂಗಲಾನ ಕೊನೆ ಮಗಳಿಗೂ ಕಚ್ಚಿದ್ರಿಂದ ತಂಗಲಾನನ ಕೊನೆ ಮಗಳು ದೇಹ ಪೂರ್ತಿ ವಿಷ ಏರಿ ಅಲ್ಲೇ ಸತ್ತೋಗ್ತಾಳೆ. ಇದರಿಂದ ಅಲ್ಲಿರುವಂತ ಎಲ್ರಿಗೂ ಕೂಡ ಸಖತ್ ಬೇಜಾರಾಗತ್ತೆ. ಹಾಗೇನೆ ಒಂದು ಹಾವು ಆರ್ಥರ್ಗೂ ಕೂಡ ಕಚ್ಚತ್ತೆ. ಕಷ್ಟಪಟ್ಟು ತಂಗಲಾನ್ ಆರ್ಥರ್ನ ಆ ಹಾವಿನ ಕಡಿತದಿಂದ ಕಾಪಾಡ್ತಾರೆ. ಪ್ರತಿ ದಿವಸನೂ ಕೂಡ ಚಿನ್ನಕ್ಕೋಸ್ಕರ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಚಿನ್ನ ಸಿಗ್ತಾ ಇಲ್ಲದೆ ಇರೋದನ್ನ ನೋಡಿದಂತ ಕ್ಲೆಮೆಂಟ್ ಅವರೆಲ್ರಿಗೂ ಕೂಡ ಚಿನ್ನ ಹುಡುಕಿದ್ರೇನೆ ಅನ್ನ ನೀರು ಹಾಗೇನೆ ಸ್ಯಾಲ್ರಿ ಕೊಡೋದಾಗಿ ಹೇಳ್ತಾರೆ. ಇದರಿಂದ ಅಲ್ಲಿರುವಂತ ಎಲ್ರು ಕೂಡ ಸಖತ್ ಕಂಗಾಲಾಗಿ ಹೋಗ್ತಾರೆ. ಹೀಗಿರುವಾಗ್ಲೇನೆ ಆರ್ತಿ ಒಂದ್ ದಿವಸ ರಾತ್ರಿ ಅಲ್ಲಿ ಉಳ್ಕೊಂಡಿರುವಂತ ಎಲ್ಲಾರ ಮನೆಗಳಿಗೂ ಕೂಡ ಬೆಂಕಿ ಹತ್ತೋವಾಗಿ ಮಾಡ್ಬಿಡ್ತಾರೆ. ಅಲ್ಲಿರುವಂತ ಎಲ್ಲಾ ಜನರು ಕೂಡ ಬದುಕೋದಕ್ಕೂ ತುಂಬಾನೇ ಕಷ್ಟಪಡ್ತಾ ಇರ್ತಾರೆ. ಅನ್ನ ನೀರು ಇಲ್ದಾನೆ ಪ್ರತಿ ದಿವಸನೂ ಕೂಡ ಚಿನ್ನ ಹುಡ್ಕೋದಕ್ಕೋಸ್ಕರ ತುಂಬಾನೇ ಕಷ್ಟಪಡ್ತಾ ಇರ್ತಾರೆ. ಇದೇ ಒಂದು ಫ್ರಸ್ಟ್ರೇಷನ್ ಇದ್ದಂತ ತಂಗಲಾನ್ ಎದುರುಗಡೆ ಇದ್ದಂತ ಬಂಡೆ ಅವನ ಕಣ್ಣಿಗೆ ಎಲಿಜಿನೇಷನ್ ನಲ್ಲಿ ಚಿನ್ನದ ತರ ಕಾಣಿಸ್ತಾ ಇರತ್ತೆ. ಸೊ ಅದನ್ನ ತುಂಬಾ ಕಷ್ಟಪಟ್ಟು ಹೊಡಿತಾ ಇರ್ಬೇಕಾದ್ರೆ ಕಣ್ಣಿಗೆ ಕಂಡಂತ ಆರ್ತಿ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದೀಯಾ ಅರಣ್ಯ, ನೀನು ನನ್ನ ಪಕ್ಷದಲ್ಲಿದ್ದವನು, ಇವಾಗ ನೀನು ಬೇರೆ ರೀತಿಯಾಗಿ ಈ ಬಂಡೆನ ಹೊಡಿಬೇಡ ಅಂತ ಹೇಳಿದ್ರು ಕೂಡ ತಂಗಲಾನ್ ಅವಳ ಮಾತನ್ನ ಕೇಳಿಸ್ಕೊಳ್ಳೋದಿಲ್ಲ. ಅಂದ್ರೆ ಅಲ್ಲಿರುವಂತ ಜನಗಳೆಲ್ಲರೂ ಕೂಡ ತುಂಬಾನೇ ನಿಶಕ್ತರಾಗೋಗಿರ್ತಾರೆ, ಸರಿಯಾಗಿ ಅನ್ನ ನೀರು ಏನೂ ಕೂಡ ಇಲ್ದಾನೆ. ಸೊ ಇದರಿಂದ ಅಲ್ಲೇ ಇದ್ದಂತ ಒಂದು ಎಮ್ಮೆ ಕಾಣಿಸುತ್ತೆ. ಅವರೆಲ್ಲರೂ ಕೂಡ ಆ ಎಮ್ಮೆನ ಒಡೆದು ತಿಂತಾರೆ. ಫೈನಲಿ ಅವರೆಲ್ರಿಗೂ ಕೂಡ ಕೆಲಸ ಮಾಡೋದಕ್ಕೆ ಶಕ್ತಿ ಬಂದಿದ್ರಿಂದ ಎದುರುಗಡೆ ಇದ್ದಂತ ಬಂಡೆನ ಹೊಡಿಯೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ. ಸೊ ಬಂಡೆ ಹೊಡಿಬೇಕು ಅಂತಂದ್ರೆ ಫಸ್ಟ್ ಆ ಬಂಡೆ ಸುತ್ತ ಬೆಂಕಿ ಹಚ್ತಾರೆ. ಈ ರೀತಿ ಬೆಂಕಿ ಹಚ್ಚಿದ್ರೆ ಬಂಡೆ ಸಡಿಲಗೊಳ್ಬೋದು ಅಂತ ಅವ್ರು ಅನ್ಕೊಂಡಿದ ಪ್ರಕಾರ ಬಂಡೆ ಸಡಿಲಗೊಂಡು ಅಲ್ಲೊಂದು ದೊಡ್ಡ ರಂಧ್ರನೇ ಆಗೋಗುತ್ತೆ. ಆ ರಂಧ್ರದೊಳಗಡೆ ಹೋದ್ರೆ ಅಲ್ಲಿ ತುಂಬಾನೇ ಚಿನ್ನ ಇರುತ್ತೆ. ಇದನ್ನ ನೋಡಿದಂತ ಊರ್ನವ್ರಿಗೆ ಕ್ಲೆಮೆಂಟ್ ಕಡೆ ಜನಗಳಿಗೆ ಎಲ್ರಿಗೂ ಕೂಡ ತುಂಬಾನೇ ಖುಷಿಯಾಗಿ ಅಲ್ಲಿರುವಂತ ಚಿನ್ನನ ಮೇಲೆತ್ಕೊಂಡ್ಬರೋದಕ್ಕೆ ಡಿಸೈಡ್ ಮಾಡಿ ತಗೊಂಡ್ ಬರ್ತಾ ಇರ್ಬೇಕಾದ್ರೆ ಚಿನ್ನ ನೋಡಿದಂತ ಕ್ಲೆಮೆಂಟ್ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗ್ತಾನೆ. ಊರಿನ ಜನಗಳಂತೂ ಸಿಕ್ಕಂತ ಬಂಗಾರದಿಂದ ಇನ್ ಮುಂದೆ ನಮ್ಮ ಜೀವನ ಚೇಂಜ್ ಆಗುತ್ತೆ ಅಂತ ಅವ್ರಿಗೆ ಸಿಕ್ಕಷ್ಟು ತಗೊಂಡ್ ಬರ್ಬೇಕಾದ್ರೆ ಅದನ್ನ ನೋಡಿದಂತ ಕ್ಲೆಮೆಂಟ್ ಇಲ್ಲಿಂದ ಸ್ವಲ್ಪ ಬಂಗಾರ ಯಾರಾದ್ರೂ ಹೊತ್ಕೊಂಡೋದ್ರೆ ಅವ್ರನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ ಅಂತ ಎದುರಿಸ್ತಾನೆ. ಊರ್ನವ್ರಿಗೆಲ್ರಿಗೂ ಕೂಡ ಕ್ಲೆಮೆಂಟ್ನ ಬಿಹೇವಿಯರ್ ನೋಡಿ ತುಂಬಾನೇ ಗಾಬರಿ ಆಗತ್ತೆ. ಆಗ್ಲೇ ಅಲ್ಲಿಗೆ ಬಂದಂತ ತಂಗಲಾನ ಇದು ನಿಜವಾದ ಬಂಗಾರ ಅಂತ ಅನ್ಕೊಂಡ್ರ, ಯಾಕೆ ಕಿತ್ತಾಡ್ತಿರ, ಇದು ಆರ್ತಿ ಮಾಡಿರೋ ಅಂತ ಮಾಯಾ ಜಾಲ ಅಂತ ಹೇಳಿ ಅದನ್ನ ಮುರಿದ್ ನೋಡಿದ್ರೆ ಅದು ನಿಜವಾದ ಬಂಗಾರ ಆಗಿರೋದಿಲ್ಲ. ಇದನ್ನ ನೋಡಿದಂತ ಕ್ಲೆಮೆಂಟಿಗಂತೂ ಮುಂದೆ ಏನ್ ಮಾಡೋದು, ನಮಗೆ ಕೊನೆಗೂ ಕೂಡ ಬಂಗಾರ ಸಿಗ್ಲಿಲ್ವಲ್ಲ ಅಂತ ತುಂಬಾನೇ ಕೋಪ ಮಾಡ್ಕೊಳ್ತಾನೆ. ಆಗ್ಲೇ ಅಲ್ಲಿಗೆ ಯುದ್ಧ ಮಾಡೋದಕ್ಕೋಸ್ಕರ ಆರ್ತಿ ಹಾಗೆ ಆರ್ತಿ ಜನಗಳು ಬರ್ತಾರೆ. ಹಾಗೇನೆ ಅಲ್ಲಿದ್ದಂತ ಆರ್ತಿ ದೇಹಕ್ಕೆ ಸುಮಾರು ವರ್ಷಗಳ ಹಿಂದೆ ಸತ್ತಂತ ಆರ್ತಿಯ ಆತ್ಮ ಸೇರ್ಕೊಂಡು ತಂಗಲಾನನಿಗೆ ನಾನು ಎಷ್ಟು ಹೇಳಿದ್ರು ಕೂಡ ನೀನ್ ನನ್ನ ಮಾತನ್ನ ಕೇಳೋದಿಲ್ಲ ಅಲ್ವಾ ಅಂತ ಹೇಳಿ ತಂಗಲಾನ್ನ ಜನ್ಮ ರಹಸ್ಯ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಜ ಹೇಳ್ಬೇಕು ಅಂತಂದ್ರೆ ಇಲ್ಲಿರುವಂತ ಬಂಗಾರನ ಕಾಪಾಡೋ ಅಂತದ್ದು ತಂಗಲಾನ್ ಹಾಗೆ ಆರ್ತಿದಾಗಿರತ್ತೆ. ಆ ಸುಮಾರು ವರ್ಷಗಳ ಹಿಂದಿನ ಕಥೆ ಇದಾಗಿರತ್ತೆ. ಸೊ ಅವಾಗ ತಂಗಲಾನನ ಹೆಸರು ಅರಣ್ಯ ಅಂತ. ಅವರಿಬ್ರು ಸೇರ್ಕೊಂಡು ಬಂಗಾರನ ಕಾಪಾಡ್ತಾ ಇರ್ಬೇಕಾದ್ರೆ ಇಲ್ಲಿರುವಂತ ಬಂಗಾರನ ತಗೊಂಡು ಹೋಗೋಕ್ಕೋಸ್ಕರ ಒಂದು ದೊಡ್ಡ ಸೈನ್ಯನೇ ಬರುತ್ತೆ. ಆ ಸೈನ್ಯನ ವಿರುದ್ಧವಾಗಿ ಅರಣ್ಯ ಹೋರಾಡ್ತಾ ಇರ್ಬೇಕಾದ್ರೆ ಅಲ್ಲೇ ಸತ್ತೋಗ್ತಾನೆ. ಸೊ ನೆಕ್ಸ್ಟ್ ಹುಟ್ಟೋವಾಗ ಅರಣ್ಯ ತಂಗಲಾನ್ ಹಾಗೇನೆ ಬೇರೆ ಬೇರೆ ಹೆಸರಿನಲ್ಲಿ ಹುಟ್ಟಿದ್ರೆ ಆರ್ತಿ ಮಾತ್ರ ಅದೇ ಹೆಸರಿನಲ್ಲೇನೆ ಹುಡ್ತಾ ಇರ್ತಾಳೆ. ಸೊ ಈ ವಿಷಯ ತಿಳ್ಕೊಂಡಂತ ತಂಗಲಾನ್ಗಂತೂ ಈ ಚಿನ್ನನ ಕಾಪಾಡೋದಕ್ಕೋಸ್ಕರನೇ ತಾನು ಕೂಡ ಹುಟ್ಟಿರೋದು ಅನ್ನೋದು ಮನವರಿಕೆ ಆಗತ್ತೆ. ಹಾಗೇನೆ ತಂಗಲಾನ್ಗೆ ತಾನು ಕೂಡ ನಾಗಜಾತಿಗೆ ಸೇರಿದಂತ ವ್ಯಕ್ತಿನೇ ಅನ್ನೋದು ಕೂಡ ಗೊತ್ತಾಗಿರತ್ತೆ. ಈ ರೀತಿ ಗೊತ್ತಾಗಿದ್ರಿಂದ ಕ್ಲೆಮೆಂಟ್ ಆರ್ತಿಗೆ ಸಾಯಿಸಕ್ಕೆ ಅಂತ ನೋಡ್ತಾ ಇರೋವಾಗ್ಲೇನೆ ಮಧ್ಯ ಬಂದಂತ ತಂಗಲಾನ್ ಕ್ಲೆಮೆಂಟ್ ನ ಹೊಡೆದು ಸಾಯಿಸ್ತಾನೆ. ಸೊ ಇದಾಗಿ ಆರ್ತಿ ಹತ್ರ ಕ್ಷಮೆ ಕೇಳ್ದಂತ ತಂಗಲಾನ ಬಂಗಾರನ ಕಾಪಾಡೋ ಅಂತದ್ದು ನಮ್ಮಿಬ್ಬರ ಬಾಧ್ಯತೆ ನಿಜ, ಆದ್ರೆ ಇಲ್ಲಿರುವಂತ ಪ್ರಜೆಗಳ ಜೀವನನೂ ಕೂಡ ಚೇಂಜ್ ಆಗ್ಬೇಕು, ಅದು ಕೂಡ ನಮ್ಮ ಬಾಧ್ಯತೆ ಅಲ್ವಾ. ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಬಂಗಾರ ತುಂಬಾನೇ ಅವಶ್ಯಕತೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಆರ್ತಿ ಬಂಗಾರ ಸಿಕ್ಕಿದ್ರೆ ನಿಮ್ ಅವಶ್ಯಕತೆ ತೀರತ್ತಾ ಅಂತ ಕೇಳ್ತಾರೆ. ಇದಕ್ಕೆ ತಂಗಲಾನ ಹೌದು ಅಂತ ಹೇಳಿದ್ರಿಂದ ಸರಿ, ಹಾಗಾದ್ರೆ ಇವಾಗ ಮನಸ್ಫೂರ್ತಿಯಾಗಿ ಪ್ರಯತ್ನ ಪಡು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ತಂಗಲಾನ ಮನಸ್ಫೂರ್ತಿಯಾಗಿ ಪ್ರಯತ್ನ ಪಟ್ಟಿದ್ರಿಂದ ನಿಜವಾದ ಬಂಗಾರ ಸಿಗತ್ತೆ. ಆ ಬಂಗಾರ ತಗೊಂಡು ಆಚೆ ಬರ್ತಾ ಇದ್ದಂಗೆ ಅದನ್ನ ನೋಡ್ದಂತ ಅಲ್ಲಿರುವಂತ ಜನರೆಲ್ಲರೂ ಕೂಡ ತುಂಬಾನೇ ಖುಷಿ ಪಡ್ತಾರೆ.
ಸೊ ಇದೇ ಥರ ತಂಗಲಾನನ ತಾತ ಒಂದ್ಸಲ ರಾಜನ ಹತ್ರ ಅವಶ್ಯಕತೆ ಇರೋರು ತುಂಬ ಕಷ್ಟಪಟ್ಟು ಹುಡುಕಿದ್ರೆ ಮಾತ್ರ ಬಂಗಾರ ಸಿಗೋದು, ಅದು ಕೂಡ ಭೂಮಾತೆ ಕರುಣಿಸಿದ್ರೆ ಮಾತ್ರ ಅಂತ ಹೇಳಿರ್ತಾರೆ. ನಾನಿದನ್ನು ಮೂವಿ ಸ್ಟಾರ್ಟಿಂಗ್ನಲ್ಲೂ ಕೂಡ ಹೇಳಿದ್ದೆ, ಆ ಮಾತು ಮೂವಿ ಕೊನೆಯಲ್ಲಿ ನಿಜ ಆಗುತ್ತೆ ಅಂತ. ಸೊ ಇವಾಗ ತಂಗಲಾನನ್ಗೆ ನಿಜವಾದ ಬಂಗಾರ ಸಿಕ್ಕಿರತ್ತೆ. ಊರ್ನಲ್ಲಿರುವಂಥ ಎಲ್ಲರೂ ಕೂಡ ಇದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಅದು ಬಿಟ್ಟು ಯಾರು ಬೇಕೋ ಅವ್ರು ಹುಡುಕಿದ್ರೆ ಬಂಗಾರ ಸಿಗೋದಿಲ್ಲ ಅಂತ ಹೇಳಿರ್ತಾರೆ. ಸೊ ಫೈನಲಿ ಬಂಗಾರನ ಸಿಕ್ಕದಂಥ ತಂಗಲಾನ ಹಾಗೆ ಅವ್ರ ಊರ್ನವರೆಲ್ಲರೂ ಕೂಡ ತುಂಬ ಖುಷಿಪಟ್ಟು ಅವ್ರ ಊರಿಗೆ ವಾಪಸ್ ಆದರೆ ಇವಾಗಿರುವಂಥ ಆರ್ತಿ ಅವರನ್ನು ಖುಷಿಯಿಂದನೇ ಕಳಿಸ್ತಾರೆ. ಸೊ ಇಲ್ಲಿಗೆ ತಂಗಲಾನ ಮೂವಿ ಮುಗಿಯುತ್ತೆ. ಮೂವಿ ಕೊನೆಯಲ್ಲಿ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ಕೂಡ ನಾನು ಮೂವಿ ಎಕ್ಸ್ಪ್ಲನೇಷನ್ ನೀವು ಕೇಳಿಸ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಎಂಟರ್ಟೈನ್ ಆಗಿರ್ತೀರಾ. ಸೊ ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಯಾರ್ದು ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಂಥದ್ದೇ ಒಂದು ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.